ಮಕ್ಕಳು ತುಂಬ ಬೇಗ ಟಯರ್ಡ್ ಆಗ್ತಾರೆ. ಟೆಕ್ನಾಲಜಿ ಎಷ್ಟು ಸುಲಭ ಮಾಡಿದ್ರು ಕೆಲಸಗಳನ್ನು, ಹಿಂದಿನ ಕಾಲದ ಮಕ್ಕಳಿಗಿಂತಲೂ ಈಗಿನ ಕಾಲದ ಮಕ್ಕಳು ಬೇಗನೆ ಟಯರ್ಡ್ ಆಗ್ತಾರೆ, ಆಕ್ಟಿವ್ ಆಗಿರೋಕ್ಕಾಗ್ತಾ ಇಲ್ಲ. ಇದಕ್ಕೆ ನಿದ್ರೆ ಮಾತ್ರ ಕಾರಣನಾ, ಅಥವಾ ನಮ್ಮ ಮಕ್ಕಳ ಬಾಲ್ಯದಲ್ಲಿ ಏನಾದರೂ ದೊಡ್ಡ ಬದಲಾವಣೆ ಆಗಿದೆಯಾ? ಇದನ್ನ ನಾವು ಯೋಚಿಸಿದ್ರೆ ಸಾಮಾನ್ಯವಾಗಿ ಟಯರ್ಡ್ನೆಸ್ ಯಾಕೆ ಬರುತ್ತೆ ಹೇಳಿ? ಓಡ್ಕೊಂಡು ಬಂದಾಗ, ಆಯಾಸ ಆದಾಗ, ಏನಾದರೂ ವಿಪರೀತ ಕೆಲಸ ಮಾಡಿದಾಗ. ಆದರೆ ವಿಜ್ಞಾನ ಹೇಳೋದು ಬೇರೆಯೇ ಇದೆ. ಇಂದಿನ ಕಾಲದ ಮಕ್ಕಳಲ್ಲಿ ದೈಹಿಕ ದಣಿವಿಗಿಂತಲೂ ಮೆಂಟಲ್ ಫೆಟೀಗ್ ಅನ್ನೋದು ಹೆಚ್ಚಾಗ್ತಿದೆ. ಬೆಳಗ್ಗೆ ಎದ್ದ ಕೂಡಲೇ ಶಾಲೆ, ಟ್ಯೂಷನ್ನು, ಹೋಮ್ವರ್ಕು, ಆಮೇಲೆ ಟೆಸ್ಟ್ಗಳು, ಆಮೇಲೆ ಮೊಬೈಲ್ ನೋಟಿಫಿಕೇಶನ್ಸ್ ಬೇರೆ, ಸೋಷಿಯಲ್ ಮೀಡಿಯಾ ಒಂದು ಕಡೆ. ಇದು ಎಲ್ಲವೂ ಒಂದು ಮಗುವಿನ ಮೆದುಳು ಒಂದೇ ದಿನದಲ್ಲಿ ಅದಕ್ಕೆ ಸಾಧ್ಯವಾಗೋದಕ್ಕಿಂತಲೂ ಹೆಚ್ಚಿನ ಮಾಹಿತಿಯನ್ನು ಅದು ಸಂಸ್ಕರಿಸ್ತಾ ಇರುತ್ತೆ. ನೀವು ಒಂದು ಕಡೆ ಕೂತಿರ್ಬೋದು, ಆದರೆ ನಿಮ್ಮ ಮೆದುಳು ಮಾತ್ರ ಒಂದು ಮ್ಯಾರಥಾನ್ ಮಾಡ್ದಂಗೆ ಆಗ್ತಾ ಇರುತ್ತೆ, ಓಡ್ದಂಗೆ ಇರುತ್ತೆ. ವಿಶ್ವ ಆರೋಗ್ಯ ತಜ್ಞರ ಪ್ರಕಾರ 6ರಿಂದ 12 ವರ್ಷದ ಮಕ್ಕಳಿಗೆ ಸುಮಾರು 9ರಿಂದ 12 ಗಂಟೆಗಳ ನಿದ್ರೆ ಅಗತ್ಯ. 13ರಿಂದ 18 ವರ್ಷದವರಿಗೆ 8ರಿಂದ 10 ಗಂಟೆಗಳ ನಿದ್ರೆ ಅವಶ್ಯಕತೆ ಇರುತ್ತೆ. ಆದರೆ ಅನೇಕ ಅಧ್ಯಯನಗಳು ಏನು ತೋರಿಸ್ತಾ ಇದೆ ಅಂತಂದರೆ, ಬಹಳಷ್ಟು ಮಕ್ಕಳು ಮತ್ತು ಹದಿಹರೆಯದವರು ಈ ಒಂದು ಪ್ರಮಾಣಕ್ಕಿಂತಲೂ ತುಂಬ ಕಡಿಮೆ ನಿದ್ರೆಯನ್ನು ಮಾಡ್ತಾ ಇದ್ದಾರೆ. ಇದಕ್ಕೆ ಕಾರಣ ತಡರಾತ್ರಿಯವರೆಗೂ ಮೊಬೈಲ್ ಯೂಸ್ ಮಾಡೋದು. ಯೂಟ್ಯೂಬ್ ಇರ್ಬೋದು, ಗೇಮಿಂಗು, ಶಾರ್ಟ್ ವಿಡಿಯೋಸು. ಹಾಗೆ ಇನ್ನೊಂದು ಅಪಾಯಕಾರಿ ಸಂಗತಿ ಇಲ್ಲಿ ಏನಪ್ಪ ಅಂತಂದರೆ, ನಿದ್ದೆ ಕಡಿಮೆ ಆದಾಗ ಮಗು ಕೇವಲ ಟಯರ್ಡ್ ಆಗೋದಿಲ್ಲ, ಅದರ ಗಮನ, ಒಂದು ಮೆಮೊರಿ ಪವರು, ಕಲಿಕೆ ಸಾಮರ್ಥ್ಯ ಕೂಡ ಕುಗ್ಗುತ್ತಾ ಹೋಗುತ್ತೆ. ನೀವು ಒಂದ್ಸಲ ಯೋಚನೆ ಮಾಡಿ, ಇಂದಿನ ಮಗುವಿನ ವಾರದ ಒಂದು ಟೈಮ್ ಟೇಬಲ್ಲು ಹೇಗಿದೆ ಅಂತ ನೋಡಿ. ಸ್ಕೂಲು, ಟ್ಯೂಷನ್ನು, ಅಬ್ಯಾಕಸ್ಸು, ಡ್ಯಾನ್ಸು, ಕರಿಕ್ಯುಲರ್ ಆಕ್ಟಿವಿಟೀಸು, ಕೋಡಿಂಗು, ಒಲಿಂಪಿಯಾಡು, ಕಾಂಪಿಟೇಟಿವ್ ಎಕ್ಸಾಮ್ಸು, ಪ್ರತಿ ಗಂಟೆನೂ ಏನೋ ಒಂದು ಪ್ರೊಡಕ್ಟಿವ್ ಆಗಿರಬೇಕು ಅನ್ನುವಂಥ ಸ್ಟ್ರೆಸ್ಸು. ಆದರೆ ಮಕ್ಕಳ ಮೆದುಳಿಗೆ ಏನೂ ಮಾಡದೇ ಇರುವಂಥ ಸಮಯ ಕೂಡ ತುಂಬ ಇಂಪಾರ್ಟೆಂಟ್. ಮನೋವಿಜ್ಞಾನಿಗಳು ಹೇಳೋ ಪ್ರಕಾರ ಇವ್ರಿಗೆ ಫ್ರೀ ಪ್ಲೇ ಟೈಮ್ ಮತ್ತು ಅನ್ಸ್ಟ್ರಕ್ಚರ್ಡ್ ಟೈಮ್ ಕೂಡ ತುಂಬ ಇಂಪಾರ್ಟೆಂಟ್. ಅವರ ಕ್ರಿಯೇಟಿವಿಟಿ, ಭಾವನಾತ್ಮಕ ಆರೋಗ್ಯಕ್ಕೆ ಇದೊಂದು ಅತ್ಯಂತ ಅವಶ್ಯಕ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಒಂದು ಮಗು 30 ಸೆಕೆಂಡ್ ವಿಡಿಯೋ ನೋಡುತ್ತೆ, ಮತ್ತೆ ಅದೇ ವಿಡಿಯೋ, ಇನ್ನೊಂದು ವಿಡಿಯೋ, ಮತ್ತೊಂದು ವಿಡಿಯೋ ಅಂತ ಹೇಳಿ ಗಂಟೆಗಟ್ಟಲೆ ಫೋನ್ ಸ್ಕ್ರೀನ್ ಮೇಲೆ ಕಾಲ ಕಳೆಯುತ್ತೆ. ಮೆದುಳು ನಿರಂತರವಾಗಿ ಹೊಸ ಹೊಸ ಉತ್ಪ್ರೇಕ್ಷೆಗೆ ಒಳಗಾಗ್ತಾ ಹೋಗುತ್ತೆ. ಇದರಿಂದ ನಿಧಾನವಾಗಿ ಸಾಮಾನ್ಯ ಆಕ್ಟಿವಿಟಿಗಳು ಬೋರ್ ಅನ್ಸೋದಕ್ಕೆ ಶುರುವಾಗುತ್ತೆ. ಪುಸ್ತಕ ಮುಟ್ಟಲ್ಲ, ಗಮನ ಇಟ್ಟು ಕೇಳೋದಿಲ್ಲ, ಇನ್ನು ಒಂದೇ ಕೆಲಸದಲ್ಲಿ ಹೆಚ್ಚು ಹೊತ್ತು ಅವ್ರಿಗೆ ಇರೋದಕ್ಕೆ ಆಗೋದೇ ಇಲ್ಲ. ಇವೆಲ್ಲವೂ ಸಹ ಕಷ್ಟವಾಗ್ತಾ ಹೋಗುತ್ತೆ. ಮತ್ತು ಆವಾಗ ಮಗು ಸೋಮಾರಿಯಾಗಿದೆ ಅಂತ ನಾವು ಅಂದ್ಕೊಳ್ತೀವಿ, ಆದರೆ ಅದು ಹಾಗಲ್ಲ. ಅದರ ಗಮನ ವ್ಯವಸ್ಥೆ ಈಗ ಟಯರ್ಡ್ ಆಗಿದೆ. ಮತ್ತೊಂದು ವಿಷಯ ಏನಪ್ಪ ಅಂತಂದರೆ, ನಾವು ಇಲ್ಲಿ ಗಮನಿಸಬೇಕಾಗಿರೋದು ಅದು ಎಮೋಷ್ನಲ್ ಟಯರ್ಡ್ನೆಸ್. ಹೋಲಿಕೆಗಳು, ಕಂಪ್ಯಾರಿಸನ್, ಮಾರ್ಕ್ಸು, ಸ್ಟ್ರೆಸ್ಸು, ಅವ್ನು ಫಸ್ಟ್ ರ್ಯಾಂಕ್ ತೊಗೊಂಡ, ಇವಳು ಜಾಸ್ತಿ ಮಾರ್ಕ್ಸ್ ತೊಗೊಂಡ್ಳು, ನೀನು ಯಾಕೆ ಹೀಗಿಲ್ಲ, ಈ ರೀತಿಯ ಮಾತುಗಳು ಮಕ್ಕಳ ಮನಸ್ಸಿನ ಮೇಲೆ ತುಂಬ ಭಾರವಾಗ್ತಾ ಹೋಗುತ್ತೆ. ಕೆಲವೊಮ್ಮೆ ಮಕ್ಕಳು ಹೇಳೋದಿಲ್ಲ, ಆದರೆ ಒಳಗೊಳಗೆ ಅವ್ರಿಗೆ ಸುಸ್ತಾಗ್ತಾ ಇರುತ್ತೆ. ಕೆಲವು ಮಕ್ಕಳು ಓದಿನಿಂದ ಅಲ್ಲ, ನಿರಂತರ ಒಂದು ನಿರೀಕ್ಷೆಗಳಿಂದ ಸುಸ್ತಾಗಿರ್ತಾರೆ. ಪೋಷಕರ ಇರ್ಬೋದು, ಟೀಚರ್ಸ್ ಇರ್ಬೋದು. ಇನ್ನು ಹೆಚ್ಚು ಯಾವಾಗಲೂ ಹೆಚ್ಚು ಹೆಚ್ಚು ಕ್ಲಾಸಸ್ಗಳೇ ಇವ್ರಿಗೆ ಹಾಕ್ತಾ ಇರ್ತಾರೆ. ಇವೆಲ್ಲ ಬೇಕಾಗೋದೇ ಇಲ್ಲ ಅನಿಸುತ್ತೆ ಕೆಲವೊಂದು ಸಲ. ಕೆಲವೊಮ್ಮೆ ಅವರಿಗೆ ಬೇಕಾಗಿರೋದು ಏನು ಗೊತ್ತಾ? ಸಾಕಷ್ಟು ನಿದ್ರೆ, ಹೊರಗಡೆ ಆಟ ಆಡೋದು, ಮೊಬೈಲ್ನಿಂದ ಒಂದು ಸ್ವಲ್ಪ ಹೊತ್ತು ದೂರ ಇರೋದು, ಕುಟುಂಬದ ಜೊತೆ ಒಳ್ಳೆಯ ಸಮಯವನ್ನು ಅವರು ಸ್ಪೆಂಡ್ ಮಾಡೋದು, ಇನ್ನು ಒಂದು ರೀತಿಯ ಒಳ್ಳೆಯ ಸಂಭಾಷಣೆ. ಇವೆಲ್ಲವೂ ಭರವಸೆಯನ್ನು ಹೆಚ್ಚಿಸುತ್ತೆ. ನಾವು ಮಕ್ಕಳ ಭವಿಷ್ಯವನ್ನು ಕಟ್ಟೋದಕ್ಕೆ ತುಂಬಾ ಕಷ್ಟಪಡ್ತೀವಿ. ಆದರೆ ಒಂದು ಪ್ರಶ್ನೆ ನಾವಿಲ್ಲಿ ಕೇಳೋಣ, ಭವಿಷ್ಯ ಕಟ್ಟೋ ಆತರದಲ್ಲಿ ನಾವು ಅವರ ಬಾಲ್ಯವನ್ನು ಕಿತ್ಕೊಳ್ತಾ ಇದ್ದೀವಾ? ಒಂದು ಮಗು ಕೇವಲ ಉತ್ತಮ ಮಾರ್ಕ್ಸ್ಗಳನ್ನು ತೆಗೆದುಕೊಂಡ್ರೆ ಅಷ್ಟೇನಾ? ಅದೊಂದು ಮಿಷಿನ್ನ? ಅದು ಕನಸು ಕಾಣುವ ಮನಸ್ಸು ಇರುತ್ತೆ, ಅದಕ್ಕೆ ಆಟವಾಡೋ ಹೃದಯ ಇರುತ್ತೆ, ಕ್ರಿಯೇಟಿವಿಟಿಯ ಆತ್ಮ ಅದು. ಅದರಿಂದ ಮಕ್ಕಳು ಯಾವಾಗಲೂ ಹೆಚ್ಚು ಹೆಚ್ಚು ಸಾಧನೆ ಮಾಡಬೇಕು ಅಂತಲೇ ಏನೂ ಇಲ್ಲ. ಕೆಲವೊಮ್ಮೆ ಅವ್ರು ಜಸ್ಟ್ ಸುಮ್ಮನೆ ಸಂತೋಷವಾಗಿದ್ದರೂ ಸಾಕು. ಟಯರ್ಡ್ ಚೈಲ್ಡ್ಹುಡ್ಗಿಂತಲೂ ಯಶಸ್ಸು ತರೋದು ಅವರ ಸಂತೋಷವಾದ ಮನೋಭಾವ, ಆರೋಗ್ಯಕರವಾದ ಜೀವನ. ಅದರಿಂದ ಅವರ ಮುಂದಿನ ಫ್ಯೂಚರು ನಿರ್ಮಾಣವಾಗುತ್ತೆ ಅಂತಲೇ ಹೇಳ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಶೇರ್ ಮಾಡಿ ಅಂತ ಹೇಳ್ತಾ, ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ.